ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮೋದಿ ಸರ್ಕಾರದ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಗ್ರೇಟ್ ನಿಕೋಬಾರ್ ಯೋಜನೆಯ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರ ಈ ಯೋಜನೆಯನ್ನ ರಾಷ್ಟ್ರೀಯ ರಕ್ಷಣೆಗೆ ಅತ್ಯಗತ್ಯ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಕರೀತಾ ಇದೆ. ಆದರೆ ವಿರೋಧ ಪಕ್ಷಗಳು ಹಾಗೂ ಪರಿಸರವಾದಿಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮೊದಲಿಗೆ ನಾವು ಏನಿದು ಗ್ರೇಟರ್ ನಿಕೋಬಾರ್ ಯೋಜನೆ ಅಂತ ನೋಡೋಣ. ಗ್ರೇಟರ್ ನಿಕೋಬಾರ್ ಯೋಜನೆ ಅಂದ್ರೆ ಭಾರತದ ಆಗ್ನೇಯ ಪ್ರದೇಶದಲ್ಲಿರುವ ಗ್ರೇಟರ್ ನಿಕೋಬಾರ್ ದ್ವೀಪವನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ನೀತಿ ಆಯೋಗದ ಉಸ್ತುವಾರಿಯಲ್ಲಿ ನಡೀತಾ ಇರುವ ಈ ಯೋಜನೆಯು ಪ್ರಮುಖವಾಗಿ 4 ಅಂಗಗಳನ್ನು ಹೊಂದಿದೆ. ಒಂದು, ಬೃಹತ್ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗ್ಯಾಸ್ ಮತ್ತು ಸೌರಶಕ್ತಿ ಆಧಾರಿತ ವಿದ್ಯುತ್ ಸ್ಥಾವರ ಹಾಗೂ ಸುಮಾರು 6.5 ಲಕ್ಷ ಜನವಸತಿಗೆ ಪೂರಕವಾದ ಹೊಸ ಪಟ್ಟಣದ ನಿರ್ಮಾಣ ಇದರಲ್ಲಿ ಸೇರಿದೆ. ಹಿಂದೂ ಮಹಾಸಾಗರದ ಮೂಲಕ ಸಾಗುವ ಜಾಗತಿಕ ವ್ಯಾಪಾರ ಮಾರ್ಗದಲ್ಲಿ ಈ ದ್ವೀಪ ಇರುವುದರಿಂದ ಸಿಂಗಾಪುರ ಅಥವಾ ಕೊಲಂಬೋ ಬಂದರುಗಳಿಗೆ ಪರ್ಯಾಯವಾಗಿ ಇದನ್ನ ಬೆಳೆಸುವ ಉದ್ದೇಶವಿದೆ. ಇನ್ನು ಈ ಗ್ರೇಟರ್ ನಿಕೋಬಾರ್ ಯೋಜನೆಗೆ ವಿರೋಧಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಇದರಿಂದ ಪರಿಸರ ವಿನಾಶ ಆಗುತ್ತೆ ಅನ್ನೋ ವಾದ ಇದೆ. ಹೌದು, ಈ ಯೋಜನೆಗಾಗಿ ಸುಮಾರು 130 ಚದರ ಕಿಲೋಮೀಟರ್ ಅರಣ್ಯ ಭೂಮಿಯನ್ನ ಬಳಸಲಾಗ್ತಾ ಇದೆ. ಅಂದಾಜು 9.6 ಲಕ್ಷ ಮರಗಳನ್ನ ಕಡಿಯೋದು ಅನಿವಾರ್ಯವಾಗಿದೆ. ಇದು ದ್ವೀಪದ ಅನನ್ಯ ಮಳೆಕಾಡುಗಳು ಮತ್ತು ಜೈವಿಕ ವೈವಿಧ್ಯತೆಯ ಮೇಲೆ ಶಾಶ್ವತವಾದ ನಕಾರಾತ್ಮಕ ಪರಿಣಾಮ ಬೀರಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಗ್ರೇಟ್ ನಿಕೋಬಾರ್ ಯೋಜನೆ ವಿರೋಧಕ್ಕೆ ಮತ್ತೊಂದು ಮುಖ್ಯ ಕಾರಣ ಅಂದ್ರೆ ಬುಡಕಟ್ಟು ಜನರ ಅಸ್ತಿತ್ವ. ಗ್ರೇಟ್ ನಿಕೋಬಾರ್ ದ್ವೀಪವು ಶೋಂಪೆನ್ ಮತ್ತು ನಿಕೋಬಾರೀಸ್ ಎಂಬ ಅಪರೂಪದ ಬುಡಕಟ್ಟುಗಳ ತವರೂರಾಗಿದೆ. ಹೊರಗಿನವರ ಭಾರೀ ವಲಸೆ ಮತ್ತು ಆಧುನಿಕ ಕಟ್ಟಡಗಳ ನಿರ್ಮಾಣದಿಂದಾಗಿ ಈ ವಿಶಿಷ್ಟ ಬುಡಕಟ್ಟುಗಳ ಜೀವನ ಶೈಲಿ ಮತ್ತು ಅಸ್ತಿತ್ವಕ್ಕೆ ಸಂಚಕಾರ ಬರಲಿದೆ ಎಂಬ ಆತಂಕ ಕೂಡ ಇದೆ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಜೈವಿಕ ಸಂರಕ್ಷಣೆ. ಇಲ್ಲಿನ ಗಲಾಥಿಯಾ ಕೊಲ್ಲಿಯು ಅಪರೂಪದ ಲೆದರ್ ಬ್ಯಾಕ್ ಆಮೆಗಳ ಸಂತಾನೋತ್ಪತ್ತಿಯ ಪ್ರಮುಖ ತಾಣವಾಗಿದೆ. ಬಂದರು ನಿರ್ಮಾಣದಿಂದ ಇವುಗಳ ನೆಲೆ ನಾಶವಾಗುವ ಭೀತಿ ಇದೆ. ಏತನ್ಮಧ್ಯೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಮತ್ತು ಕೇಂದ್ರ ಪರಿಸರ ಸಚಿವಾಲಯವು ಕೆಲವು ಷರತ್ತುಗಳೊಂದಿಗೆ ಈ ಯೋಜನೆಗೆ ಅನುಮತಿ ನೀಡಿದರೂ ವಿರೋಧ ಪಕ್ಷದ ನಾಯಕರು ಮತ್ತು ಪರಿಸರವಾದಿ ಸಂಘಟನೆಗಳು ಇದನ್ನ ನಿಲ್ಲಿಸುವಂತೆ ಆಗ್ರಹಿಸ್ತಾ ಇವೆ. ಇದರೊಂದಿಗೆ ಬಂದರಿನ ಮೊದಲ ಹಂತದ ಕೆಲಸಗಳು ಈಗಾಗಲೇ ನಡೀತಾ ಇದ್ದು 2028ರ ವೇಳೆಗೆ ಭಾಗಶಃ ಕಾರ್ಯಾಚರಣೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇಲ್ಲಿ ಮುಖ್ಯವಾದ ಅಂಶ ಅಂತಂದ್ರೆ, ಈ ಗ್ರೇಟ್ ನಿಕೋಬಾರ್ ಯೋಜನೆಗೆ ವಿರೋಧಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದಾದ ಬುಡಕಟ್ಟು ಜನರ ಅಸ್ತಿತ್ವ. ಹೀಗಾಗಿ ಈ ವಿಚಾರಕ್ಕಾಗಿ ಬುಡಕಟ್ಟು ಸಮುದಾಯಗಳು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ಯಾ ಅಂತ ನೋಡ್ತಾ ಹೋಗೋದಾದ್ರೆ, ಕೆಲವು ಬುಡಕಟ್ಟು ಸಮುದಾಯಗಳು ಕೇಂದ್ರ ಸರ್ಕಾರವು ಪಾರದರ್ಶಕತೆಯನ್ನ ಕಾಯ್ದುಕೊಂಡಿಲ್ಲ, ಪರಿಸರ ಅಪಾಯಗಳನ್ನ ನಿರ್ಲಕ್ಷಿಸಿದೆ ಮತ್ತು ಬುಡಕಟ್ಟು ಹಕ್ಕುಗಳನ್ನ ನಿರಂತರವಾಗಿ ಕಡೆಗಣಿಸಿದೆ ಅಂತ ಆರೋಪಿಸಿವೆ. ಅದರಂತೆ ಸ್ಥಳೀಯ ಬುಡಕಟ್ಟು ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಇದರ ನಡುವೆ ಗ್ರೇಟ್ ನಿಕೋಬಾರ್ನ ನಿಕೋಬಾರಿ ಬುಡಕಟ್ಟು ಮಂಡಳಿಯು ಯೋಜನೆಗಾಗಿ ತನ್ನ ಭೂಮಿಯನ್ನ ಬಿಟ್ಟುಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದೆ. ಜೊತೆಗೆ ಸ್ಥಳೀಯ ಗ್ರಾಮ ಮಂಡಳಿಗಳು ಆರಂಭದಲ್ಲಿ ಯೋಜನೆಗೆ ಸ್ವಲ್ಪ ಒಪ್ಪಿಗೆ ನೀಡಿದ್ವು. ಆದರೆ ನವೆಂಬರ್ 2022ರಲ್ಲಿ ಯೋಜನೆಯ ನಿಜವಾದ ಪರಿಣಾಮದ ಬಗ್ಗೆ ಆಡಳಿತವು ತಮಗೆ ಸಂಪೂರ್ಣ ಮಾಹಿತಿ ನೀಡಿಲ್ಲ ಅಂತ ಹೇಳಿ ತಮ್ಮ ಒಪ್ಪಿಗೆಯನ್ನ ಹಿಂತೆಗೆದುಕೊಂಡ್ವು. ಅದರಂತೆ ಈ ಯೋಜನೆಯನ್ನ ವಿರೋಧಿಸಿ ಸಾಮೂಹಿಕ ನಿರ್ಣಯ ಅಂಗೀಕರಿಸಿದ್ರು. ಆಡಳಿತವು ಭೂಶರಣಾಗತಿ ಪ್ರಮಾಣ ಪತ್ರಗಳಿಗೆ ಸಹಿ ಹಾಕುವಂತೆ ಒತ್ತಡ ಹೇರ್ತಾ ಇದೆ ಅಂತ ಬುಡಕಟ್ಟು ಮುಖಂಡರು ಆರೋಪಿಸಿದ್ದಾರೆ. ಬುಡಕಟ್ಟು ಜನರ ಅಸ್ತಿತ್ವ. ಗ್ರೇಟ್ ನಿಕೋಬಾರ್ ದ್ವೀಪವು ಶೋಂಪೆನ್ ಮತ್ತು ನಿಕೋಬಾರಿಸ್ ಎಂಬ ಅಪರೂಪದ ಬುಡಕಟ್ಟುಗಳ ತವರೂರಾಗಿದೆ. ಹೊರಗಿನವರ ಭಾರೀ ವಲಸೆ ಮತ್ತು ಆಧುನಿಕ ಕಟ್ಟಡಗಳ ನಿರ್ಮಾಣದಿಂದಾಗಿ ಈ ವಿಶಿಷ್ಟ ಬುಡಕಟ್ಟುಗಳ ಜೀವನ ಶೈಲಿ ಮತ್ತು ಅಸ್ತಿತ್ವಕ್ಕೆ ಸಂಚಕಾರ ಬರಲಿದೆ ಎಂಬ ಆತಂಕವಿದೆ. ಜೈವಿಕ ಸಂರಕ್ಷಣೆ.
ಇಲ್ಲಿನ ಗಲಾಥಿಯಾ ಕೊಲ್ಲಿಯು ಅಪರೂಪದ ಲೆದರ್ ಬ್ಯಾಕ್ ಆಮೆಗಳ ಸಂತಾನೋತ್ಪತ್ತಿಯ ಪ್ರಮುಖ ತಾಣವಾಗಿದೆ. ಬಂದರು ನಿರ್ಮಾಣದಿಂದ ಇವುಗಳ ಮೇಲೆ ಕೆಟ್ಟ ಪರಿಣಾಮವಾಗುವ ಭೀತಿ ಇದೆ. ಒಟ್ಟಾರೆಯಾಗಿ ಯಾವುದೇ ರಾಷ್ಟ್ರದ ಪ್ರಗತಿಗೆ ಮೂಲ ಸೌಕರ್ಯಗಳು ಅನಿವಾರ್ಯ. ಆದರೆ ಅದು ಪ್ರಕೃತಿಯನ್ನ ಬಲಿ ಕೊಟ್ಟು ಸಾಧಿಸುವಂತಿರಬಾರದು ಎಂಬುದು ಪರಿಸರವಾದಿಗಳ ಪ್ರಬಲವಾದ. ಹಾಗಾಗಿ ಗ್ರೇಟ್ ನಿಕೋಬಾರ್ನ ಈ ಬೃಹತ್ ಯೋಜನೆಯು ಆಧುನಿಕ ಭಾರತದ ಕನಸನ್ನ ಸಾಕಾರಗೊಳಿಸುತ್ತಾ ಅಥವಾ ಅಲ್ಲಿನ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ಶಾಶ್ವತವಾಗಿ ಅಳಿಸಿ ಹಾಕುತ್ತಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ.